ಕಂಪ್ಯೂಟರ್ದನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ದಿನ ನಾನು ESS ಎಂಪ್ಲಾಯ್ ಸೆಲ್ಫ್ ಸರ್ವಿಸ್ ಪೋರ್ಟಲ್ ESS 2.0 ಮುಖಾಂತರ ಹಬ್ಬದ ಮುಂಗಡಕ್ಕೆ ಯಾವ ರೀತಿ ನೌಕರರು ಅರ್ಜಿ ಸಲ್ಲಿಸಬೇಕು ಅನ್ನೋದನ್ನು ತೋರಿಸಿಕೊಡಲಿದ್ದೇನೆ. ಹಾಗಾಗಿ ತಾವು ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ವೀಕ್ಷಿಸಿ. ಸ್ನೇಹಿತರೆ, ESS 2.0 ಅಪ್ಲಿಕೇಶನ್ನಲ್ಲಿ ತಾವು ಲಾಗಿನ್ ಆಗಿದ ತಕ್ಷಣ ಇಲ್ಲಿ ಕೆಳಭಾಗದಲ್ಲಿ ಮುಖಪುಟ ಸೇವೆಗಳು, ಡಿಜಿಲಾಕರ್, ನನ್ನ ಪ್ರೊಫೈಲ್ ಅಂತಿದೆ. ಸೇವೆಗಳು ಮೇಲೆ ಕ್ಲಿಕ್ ಮಾಡಿ. ಸೇವೆಗಳಲ್ಲಿ ಕ್ಲಿಕ್ ಮಾಡಿದ ನಂತರ ವೇತನ ಪಟ್ಟಿ, ರಜಾ, ಸಾಲ, ಮುಂಗಡ, ವಿಮೆ, ವಸೂಲಾತಿ ಮತ್ತು ಸಹಾಯವಾಣಿ ಅಂತ ನಮಗೆ ಒಟ್ಟು 7 ಆಪ್ಷನ್ಸ್ ಕಾಣಿಸುತ್ತೆ. ಇದರಲ್ಲಿ ಮುಂಗಡಗಳ ಮೇಲೆ ಕ್ಲಿಕ್ ಮಾಡಿದಾಗ ಸಕ್ರಿಯ ಮುಂಗಡಗಳು, ಮುಚ್ಚಿದ ಮುಂಗಡಗಳು, ಮುಂಗಡ ಅರ್ಜಿಗಳು ಅಂತಿದೆ. ಕೆಳಭಾಗದಲ್ಲಿ ಹೊಸ ಅಪ್ಲಿಕೇಶನನ್ನು ಸೇರಿಸಿ ಅಂತಿದೆ. ತಾವು ಹೊಸ ಅಪ್ಲಿಕೇಶನ್ ಕೆಳಭಾಗದಲ್ಲಿ ಕಾಣಿಸುವಂಥ ಹೊಸ ಅಪ್ಲಿಕೇಶನ್ ಅನ್ನು ಸೇರಿಸಿ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಫೆಸ್ಟಿವಲ್ ಅಡ್ವಾನ್ಸ್ ರಿಕ್ವೆಸ್ಟ್ ಅಂತ ತೋರಿಸುತ್ತೆ. ಅಲ್ಲಿ ತಾವು ಎಲಿಜಿಬಲ್ ಇದ್ದೀರಾ ಅಥವಾ ಇಲ್ವಾ ಅನ್ನೋ ಗ್ರೀನ್ ಕಲರಲ್ಲಿ ಕಾಣಿಸುತ್ತೆ. ಎಲಿಜಿಬಲ್ ಇದ್ದರೆ ಎಸ್ ಅಂತಿರುತ್ತೆ, ಇಲ್ಲ ಅಂದರೆ ನೋ ಅಂತಿರುತ್ತೆ. ಇಲ್ಲಿ ಎಸ್ ಅಂತ ಇರೋದ್ರಿಂದ ತಾವು ಇಲ್ಲಿ ಸೆಲೆಕ್ಟ್ ಮಾಡಿದ ತಕ್ಷಣ ತಮಗೆ ಇಲ್ಲಿ ಫೆಸ್ಟಿವಲ್ ಅಡ್ವಾನ್ಸ್ ಅರ್ಜಿ ಓಪನ್ ಆಗುತ್ತೆ. ಇಲ್ಲಿ ನೌಕರರ ವಿವರದ ಮೇಲೆ ಕ್ಲಿಕ್ ಮಾಡಿದಾಗ ತಮಗೆ ನೌಕರರ ಎಲ್ಲ ವಿವರಗಳು ಕಾಣಿಸುತ್ತೆ. ಇಲ್ಲಿ ಹಬ್ಬ ಸೆಲೆಕ್ಟ್ ಆಗಿರುತ್ತೆ. ಮುಂಗಡದ ವಿವರಗಳು ಫೆಸ್ಟಿವಲ್ ಅಡ್ವಾನ್ಸ್ ಅಂತಿದೆ. ನೀವು ಹಬ್ಬದ ಹೆಸರ ಮೇಲೆ ಕ್ಲಿಕ್ ಮಾಡಿದಾಗ ತಮಗಿಲ್ಲಿ ಕಾಣಿಸುತ್ತೆ ಹೋಳಿ ಫೆಸ್ಟಿವಲ್ ಇದೆ, ಮಹಾಶಿವರಾತ್ರಿ ಇದೆ. ಮಹಾಶಿವರಾತ್ರಿ ಅಥವಾ ಹೋಳಿಯನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಮಹಾಶಿವರಾತ್ರಿ ಸೆಲೆಕ್ಟ್ ಮಾಡ್ಕೊಂಡಿದ್ದ ನಂತರ ನೀವು ಇಲ್ಲಿ ಆಟೋ ಫೆಚ್ ಡಿಸೇಬಲ್ ಆಗಿರುತ್ತೆ. ಗರಿಷ್ಠ ಮೊತ್ತ 25, ಮೂಲ ವೇತನದ ಪ್ರಕಾರ ಅರ್ಹತಾ ಮೊತ್ತ ಇಲ್ಲಿ 25,000 ತೋರಿಸ್ತಾ ಇದೆ. ಬಡ್ಡಿ ಅದರ ನಾಟ್ ಅಪ್ಲಿಕಬಲ್ ಅಂತಿದೆ. ಕೋರಿಕೆಯ ವಿವರಗಳು ಇಲ್ಲಿ ವಿನಂತಿಯ ಮೊತ್ತ 25,000 ಅಂತಿದೆ. ಕಂತುಗಳ ಸಂಖ್ಯೆ ಅಂತ 10 ಅದು ಆಟೋ ಇರ್ತದೆ. ಇಲ್ಲಿ ಏನಾದರೂ ಒಂದು ಒಪ್ಪಿಗೆ ಅಗ್ರೀಡ್ ಅಥವಾ ಅಕ್ಸೆಪ್ಟ್ ಅಂತ ಕೊಡಿ ಅಥವಾ ಸ್ಯಾಂಕ್ಷನ್ ಅಂತ ಕೊಡಿ. ತಾವು ಒಪ್ಪಿದೆ ಅನ್ನೋದಕ್ಕೆ ಅಗ್ರೀಡ್ ಅಂತ ಕೊಡಿರಬೇಕು. ಅರ್ಜಿ ಸಲ್ಲಿಸಲಿಕ್ಕೆ ಅಗ್ರಿ ಅಂತ ಕೊಟ್ಟು ಕೆಳಭಾಗದಲ್ಲಿ ತಾವು ಇಲ್ಲಿ ಸಬ್ಮಿಟ್ ಕೊಟ್ಟಾಗ ಅರ್ಜಿ ಏನಾಗುತ್ತೆ, ಸಬ್ಮಿಟ್ ಆಗುತ್ತೆ. ಈ ಸಬ್ಮಿಟ್ ಆದಂಥ ಅರ್ಜಿ ವೇತನ ಮತ್ತು ಬಟವಾಡೆ ಅಧಿಕಾರಿಗಳ ಇನಿಷಿಯೇಟರ್ ಲಾಗಿನ್ನಲ್ಲಿ ಸಬ್ಮಿಟ್ ಆಗಿರುತ್ತೆ. ಅವರು ಮುಂದಿನ ಪ್ರೋಸೆಸ್ಸನ್ನು ಮಾಡಿಕೊಳ್ತಾರೆ. ಇಲ್ಲಿವರೆಗೂ ಫೆಸ್ಟಿವಲ್ ಅಡ್ವಾನ್ಸ್ಗೆ ESS 2.0 ಮುಖಾಂತರ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಅನ್ನೋದನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.